ಎಸ್ ಇನ್ನು ಸ್ಮಾರ್ಟ್ ಮೀಟರ್ ನಲ್ಲಿ ಅಕ್ರಮ ಆಗಿದ್ದಾಯ್ತು. ಈಗ ಲೈನ್ ಮ್ಯಾನ್ ಹುದ್ದೆಯಲ್ಲೂ ಕೂಡ ಅಕ್ರಮ ನಡೀತಾ ಇದೆ. ಹಣ ಕೊಟ್ಟವರಿಗೆ ಬೇಕಾದ ಹುದ್ದೆಯನ್ನ ಪಡೆದುಕೊಳ್ಳುವಂತ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸ್ಮಾರ್ಟ್ ಮೀಟರ್ ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಅಕ್ರಮ ಆಯ್ತು. ಈಗ ದುಡ್ಡು ಕೊಟ್ರೆ ಬೇಕಾಗಿದ್ದ ಪೊಸಿಷನ್ ಬೇಕಾಗಿದ್ದ ಹುದ್ದೆ ಸಿಗುತ್ತೆ. ಯಾದಗಿರಿಯಲ್ಲಿ ಮಹಾ ಗೋಲ್ಮಾಲು ಅಂಧಾದರ್ಬಾಲು ಬಟಾ ಬಯಲಾಗ್ತಾ ಇದೆ. ಏನೂ ಗೊತ್ತಿಲ್ಲದವರಿಗೆ ಪ್ರಮುಖ ಹುದ್ದೆಯನ್ನ ನೀಡಿ ಜೆಸ್ಕಾಂ ಎಡವಟ್ಟನ್ನ ಮಾಡಿಕೊಂಡಿದೆ. ಲೈನ್ ಮ್ಯಾನ್ ಆಗಿದ್ದವರಿಗೆ ಸೆಕ್ಷನ್ ಆಫೀಸರ್ ಹುದ್ದೆ ಕೊಟ್ಟಿದ್ದು ಬೆಳಕಿಗೆ ಬಂದಿದೆ. ಸೆಕ್ಷನ್ ಆಫೀಸರ್ ಪೋಸ್ಟಿಂಗ್ ನಲ್ಲಿ ಭಾರಿ ಹಗರಣ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. ಯಾದಗಿರಿಯ ಸೆಕ್ಷನ್ ಆಫೀಸರ್ಗಳು ಲೈನ್ ಮ್ಯಾನ್ ಆಗಿದ್ರು. ಸೆಕ್ಷನ್ ಆಫೀಸರ್ ಆಗಬೇಕು ಅಂದ್ರೆ ಕನಿಷ್ಠ ಡಿಪ್ಲೊಮಾ ಆದ್ರೂ ಮಾಡಿರಬೇಕು. ಅದಕ್ಕೆ ಆದಂತ ಒಂದು ಕ್ವಾಲಿಫಿಕೇಶನ್ ಇದೆ. ಯಾವ ಕೋರ್ಸ್ ಮುಗಿಯದಿದ್ರು ಕೂಡ ಸರ್ಕಾರಿ ಹುದ್ದೆ ಬಡ್ತಿ ಪಡ್ಕೊಂಡ್ಬಿಟ್ರ. ಹಾಗಾದ್ರೆ ಕೊಡಿ. ಇನ್ನು ತುಂಬಾ ಜನ ಇದ್ದಾರೆ ಏನು ಓದಿಲ್ದೇ ಇರೋರು. ನೋಡಿ, ಈತ ಸೆಕ್ಟರ್ ಆಫೀಸರ್ ಲೈನ್ ಮ್ಯಾನ್ ಹುದ್ದೆಯಲ್ಲಿ ಇದ್ದವ್ರಿಗೆಲ್ಲಾನು ಒಳ್ಳೊಳ್ಳೆ ಪೊಸಿಷನ್. ನಾನು ಸರ್ಕಾರಿ ಕೆಲಸ ಅಂತಂದ್ರೆ ಒಂದೊಂದು ಹುದ್ದೆಗೆ ಒಂದೊಂದು ಮಾನದಂಡ ಇದೆ, ಒಂದೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಇದೆ. ಸೆಕ್ಷನ್ ಆಫೀಸರ್ ಪೋಸ್ಟಿಂಗ್ ನಲ್ಲಿ ಹಗರಣ ನಡೆದಿದೆಯಾ ಅಂತ ಬಹಳಷ್ಟು ಪ್ರಶ್ನೆಗಳಿದಾವೆ. ಒಂದಷ್ಟು ಖಚಿತ ಮಾಹಿತಿನೂ ಸಿಕ್ಕಿದೆ. ಇಷ್ಟ ಬಂದವ್ರಿಗೆ ಇಷ್ಟ ಬಂದಿದ್ದು ಪೋಸ್ಟ್ ಕೊಡೋದಾದ್ರೆ ಕೊಡಿ. ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಎಲ್ರನ್ನೂ ಕರೆದು ಕೊಡಿ. ದುಡ್ಡು ಕೊಟ್ಟವ್ರಿಗೆ ಮಾತ್ರ ಯಾಕೆ ಕೊಡ್ತೀರಿ? ಸರ್ಕಾರಿ ಹುದ್ದೆನ ಯಾರು ಬೇಕಾದ್ರೂ ಪಡ್ಕೊಳ್ಬಹುದು, ಇಂಥ ಕ್ವಾಲಿಫಿಕೇಶನ್ ಇಲ್ಲ ಅಂದ್ರೂ ಪಡ್ಕೊಳ್ಬಹುದು ಅನ್ನೋ ತರ ಇತ್ತು ಅಂದ್ರೆ ಕೊಡಿ. ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಇವತ್ತು ಕೆಲಸ ಇಲ್ದಲೆ ಬೀದಿ ಅಲಿತಾ ಇದ್ದಾರೆ. ಎಷ್ಟೋ ಜನ ಇವತ್ತು ರಸ್ತೆ ಬದಿ ನಿಂತ್ಕೊಂಡು ಊಟ ಮಾಡ್ತಾ ಇರೋರು ಇದ್ದಾರೆ, ಪೆನ್ನು ಪೇಪರ್ ಮಾಡ್ತಾ ಇರೋರು ಇದ್ದಾರೆ. ಕಡಿ, ಅವನ್ನೆಲ್ಲ ಕರೆದ್ಬಿಟ್ಟು ಸೆಕ್ಷನ್ ಆಫೀಸರು ಇನ್ನೊಂದು ಆಫೀಸರ್ ಪೋಸ್ಟ್ಗಳನ್ನ ಕೊಡಿ. ಇಂತಿಂತ ಹುದ್ದೆಗೆ ಇಷ್ಟಿಷ್ಟು ಕ್ವಾಲಿಫಿಕೇಶನ್ ಅಂತ ಎಲ್ಲೂ ಮೆನ್ಷನ್ ಮಾಡಬೇಡಿ, ಇಂಥ ಹುದ್ದೆಗೆ ಇಷ್ಟು ದುಡ್ಡು ಅಂತ ಮೆನ್ಷನ್ ಮಾಡಬೇಡಿ. ಏನು ಇಂಧನ ಇಲಾಖೆಗೆ ಏನು ಹೇಳೋರು ಕೇಳೋರು ಯಾರು ಇಲ್ವಾ? ಸ್ಮಾರ್ಟ್ ಮೀಟರ್ ಅಲ್ಲಂತೂ ಟೆಂಡರ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಅಕ್ರಮ ಮಾಡಿದ್ರಿ. ಈಗ ಜೆಸ್ಕಾಂನ ಬಂಡವಾಳ ಬಯಲಾಗ್ತಾ ಇದೆ. ಹಣ ಕೊಟ್ಟವ್ರಿಗೆ ಬೇಕಾದ ಹುದ್ದೆ ಕೊಡ್ತೀರಾ ನಿಮ್ಮ ಇಂಧನ ಇಲಾಖೆಯಲ್ಲಿ? ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಹಣ ಅಂತ ಒಂಚೂರು ಬೋರ್ಡ್ ಹಾಕಿ ಹೊರಗಡೆ ಹೇಳ್ತೀನಿ. ಲೈನ್ ಮ್ಯಾನ್ ಹುದ್ದೆಯಲ್ಲೂ ಅಕ್ರಮ. ಇನ್ಯಾವ್ದ್ರಲ್ಲಿ ನೀವು ಗೋಲ್ಮಾಲ್ ಮಾಡಲ್ಲ ಹೇಳಿ? ಏನು ಯಾದಗಿರಿ, ರಾಯಚೂರು ಇಂಥ ಭಾಗಗಳಲ್ಲಿ ಯಾರು ಹೇಳಲ್ಲ ಕೇಳಲ್ಲ, ನಾವು ಮಾಡಿದ್ದೆ ಆಟ ಅಂತ ಏನಾದ್ರು ಅಂದ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ಯಾರು ಹಣ ಕೊಡ್ತಾರೋ ಅವ್ರಿಗೆ ಹುದ್ದೆ ಅಂತ ಬೋರ್ಡ್ ಹಾಕಿ. ಸರ್ಕಾರಿ ಹುದ್ದೆ ಮಾರಾಟಕ್ಕಿದೆ, ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಹಣ ಇದ್ರೆ ಸಾಕು, ದುಡ್ಡು ಕೊಟ್ರೆ ಸಾಕು ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕೊಂಡ್ಬಿಡಿ.